ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸೊ ನಾನು ಬ್ಯಾಂಕ್ ನಿಫ್ಟಿ ಚಾರ್ಟು 15 ಮಿನಿಟ್ಸ್ ಟೈಮ್ ಫ್ರೇಮ್ ಓಪನ್ ಮಾಡಿದ್ದೀನಿ. ಸದ್ಯಕ್ಕೆ ಒಂದು ಟಾಪಿಕ್ ಮೇಲೆ ಮಾತಾಡಕ್ಕೆ ಬಂದಿದ್ದೀನಿ. ಆ ಟಾಪಿಕ್ ಏನಪ್ಪ ಅಂದರೆ ಸ್ಟ್ರಕ್ಚರ್ ಮ್ಯಾಪಿಂಗ್. ಸೊ ಸ್ಟ್ರಕ್ಚರ್ ಮ್ಯಾಪಿಂಗ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಸ್ಟ್ರಕ್ಚರ್ ಮ್ಯಾಪಿಂಗ್ ಮಾಡೋದನ್ನು ಕಲಿತವರು ಸ್ಮಾರ್ಟ್ ಮನಿ ಆಲ್ಮೋಸ್ಟ್ ಕಲ್ತಂಗೆ ಕರೆಕ್ಟ್ ಆಗಿ ಸ್ಟ್ರಕ್ಚರ್ ಮ್ಯಾಪಿಂಗ್ ನ ಮಾಡೋಕ್ಕೆ ಕಲಿಬೇಕು. ಸೊ ಯಾವ ತರ ಸ್ಟ್ರಕ್ಚರ್ ಮ್ಯಾಪಿಂಗು ಏನು? ಸೊ ಇವಾಗ ನಾನು ಮಾಡಿದ್ದೀನಲ್ಲ, ಇವಾಗ ನಿಮ್ಗೆ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆ ಇದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾನು ಮಾಡಿದ್ದೀನಿ. ಸೊ 15 ಮಿನಿಟ್ಸ್ ಅಲ್ಲಿ ಮೇಜರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು. ಅದಾದ್ಮೇಲೆ ಐಡಿಎಂ ಅಂದ್ರೆ ಇಂಡ್ಯೂಸ್ಮೆಂಟ್. ಸೊ ಬಿ ಒ ಎಸ್ ಆದ್ಮೇಲೆ ಮಾರ್ಕೆಟು ಓಬಿಗೆ ಬಂತು. ಅದಾದ್ಮೇಲೆ ಮಾರ್ಕೆಟು ಓಬಿಗೆ ಮಿಟಿಗೇಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಯ್ತು. ಸೊ ಈ ತರ ನಮ್ದು ಮಾರ್ಕೆಟು ಮೂಮೆಂಟ್ ಮೇಲ್ಗಡೆ ಆಗ್ತಾ ಇದೆ. ಬಟ್ ಸ್ಟ್ರಕ್ಚರ್ ಮ್ಯಾಪಿಂಗ್ ಸ್ಮಾರ್ಟ್ ಮನಿ ಕಲ್ತವ್ರಿಗೆ ಪ್ರತಿಯೊಬ್ಬರಿಗೂ ಎಲ್ರಿಗೂ ಸ್ಟ್ರಕ್ಚರ್ ಮ್ಯಾಪಿಂಗ್ ಮಾಡಕ್ ಬರಲ್ಲ. ಇದು ಬಹಳ ಡಿಫಿಕಲ್ಟ್ ಇದು. ಸೊ ಸ್ಟ್ರಕ್ಚರ್ ಮ್ಯಾಪಿಂಗ್ ಕಲ್ತವರು ಆಲ್ಮೋಸ್ಟ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಕಲ್ತಂಗೆ. ಸೊ ಸ್ಟ್ರಕ್ಚರ್ ಮ್ಯಾಪಿಂಗ್ ಯಾವ ತರ ಮಾಡೋದು, ಯಾಕೆ ಇಲ್ಲಿ ನಾನು ಐಡಿಎಂ ಅಂತ ಮಾಡಿದೆ, ಇಲ್ಲಿ ಯಾಕೆ ಐಡಿಎಂ ಅಂತ ಮಾಡಿದೆ, ಇಲ್ಲಿ ಯಾಕೆ ಐಡಿಎಂ ಅಂತ ಮಾಡಿದೆ, ಯಾಕೆ ಐಡಿಎಂ ಅಂತ ಮಾಡಿದೆ, ಇದು ಸ್ಮಾರ್ಟ್ ಮನಿ ಕಲ್ತವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಸೊ ಎಷ್ಟು ಈಜಿ ಕಾಣಿಸ್ತಾ ಇದೆ ಚಾರ್ಟ್ ನೋಡಬಹುದು ನೀವು. ಸ್ಟ್ರಕ್ಚರ್ ಮ್ಯಾಪಿಂಗ್ ಮಾಡೋದ್ರಿಂದ ನಮಗೆ ಚಾರ್ಟು ತುಂಬಾ ಈಸಿಯಾಗಿ ಕಾಣಿಸ್ತಾ ಇದೆ, ನೋಡಬಹುದು. ಸೊ ಸ್ಟ್ರಕ್ಚರ್ ಮ್ಯಾಪಿಂಗ್ ಯಾರಿಗೆ ಮಾಡಕ್ ಬರಲ್ಲ, ಸ್ಮಾರ್ಟ್ ಮನಿ ಎಲ್ಲೋ ಬೇಸಿಕಲ್ಲಿ ಎಲ್ಲೋ ಕಲ್ತಿರ್ತಾರೆ, ಬಟ್ ಸ್ಟ್ರಕ್ಚರ್ ಮ್ಯಾಪಿಂಗ್ ಅವರಿಗೆ ಹೇಳಿಕೊಟ್ಟಿರಲ್ಲ. ಯಾರು ಕಲ್ಸಿರ್ತಾರೋ ಅವ್ರಿಗೆ ಸ್ಟ್ರಕ್ಚರ್ ಮ್ಯಾಪಿಂಗ್ ಬರ್ತಾ ಇರಲ್ಲ. ಸೊ ಸ್ಟ್ರಕ್ಚರ್ ಮ್ಯಾಪಿಂಗ್ ನ ಮಾಡೋದು ಕಲ್ತ್ರೆ ನಿಮಗೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ತುಂಬಾ ಈಸಿಯಾಗಿ ಬರುತ್ತೆ. ಸೊ ನಾನು ಮಾಡಿದ್ದೀನಲ್ಲ ಎಷ್ಟು ಈಸಿಯಾಗಿ ನಿಮಗೆ. ಸೊ ಬೈಯಿಂಗ್ ಝೋನ್ ಪ್ರೊಬ್ಯಾಬಿಲಿಟಿ ಮತ್ತೆ ಸೆಲ್ಲಿಂಗ್ ಝೋನು. ಸೊ ಇದು ಸೆಲ್ಲಿಂಗ್ ಝೋನು. ಸೊ ಇದನ್ನ ಮಾರ್ಕೆಟ್ ಬ್ರೇಕ್ ಮಾಡಿದ್ರೆ ನಮ್ ನೆಕ್ಸ್ಟ್ ಸೆಲ್ಲಿಂಗ್ ಝೋನು. ಸೊ ಬೈಯಿಂಗ್ ಝೋನು ನಮ್ದು ಈ ಲೋನ ಬ್ರೇಕ್ ಮಾಡಿದ್ರೆ ನಮ್ಗೆ ನೆಕ್ಸ್ಟ್ ಬೈಯಿಂಗ್ ಝೋನು, ಈ ಲೆವೆಲ್ ಅಲ್ಲಿ ಬೈಯಿಂಗ್ ಝೋನ್ ಸಿಗುತ್ತೆ. ಮಾರ್ಕೆಟ್ ಇದನ್ನು ಬ್ರೇಕ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಬೈಯಿಂಗ್ ಝೋನು ಇದಾಗುತ್ತೆ. ಸೊ ಇದನ್ನ ನಾವು ಬೈಯಿಂಗ್ ಝೋನ್ ಅಂತ ಮಾಡಬಹುದು. ಬೈಯಿಂಗ್ ಝೋನ್. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲ್ತವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಸೊ ಯಾರೆಲ್ಲ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಕಲಿಬೇಕು, ನನ್ನ ಹತ್ರ ಪರ್ಫೆಕ್ಟ್ ಆಗಿ ಸ್ಮಾರ್ಟ್ ಮನಿ ಕಲಿಬೇಕು ಅನ್ನೋರು ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ಸೊ ಇದು ನಮ್ದು ಬೈಯಿಂಗ್ ಝೋನ್ ಆಗುತ್ತೆ. ಸೊ 1 ಅವರ್ ಟೈಮ್ ಫ್ರೇಮ್ ಪ್ರಕಾರ ಈ ಓಬಿ ಇನ್ನು ದೊಡ್ಡದಾಗಿದೆ. ಸೊ ನಾವು ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಬಹುದು. ಸೊ ಅದಾದ್ಮೇಲೆ ನಮ್ಗೆ ಬೈಯಿಂಗ್ ಝೋನ್, ಇಲ್ಲಿಂದ ಒಂದು ಬೈಯಿಂಗ್ ಝೋನ್ ಸಿಕ್ತು, ಇಲ್ಲಿಂದ ಮಾರ್ಕೆಟು ಮೇಲ್ಗಡೆ ಹೋಯ್ತು. ಸೊ ಇದನ್ನು ನಾವು ಬೈಯಿಂಗ್ ಝೋನ್ ಅಂತ ಮಾಡೋಣ. ಸೊ ಇದು ಬೈಯಿಂಗ್ ಝೋನ್ ಆಗುತ್ತೆ. ಇದು ಮೇಲ್ಗಡೆ ನಮ್ದು ಸೆಲ್ಲಿಂಗ್ ಝೋನ್ ಇರುತ್ತೆ. ಸೆಲ್ಲಿಂಗ್ ಝೋನ್. ಸೊ ಸ್ಮಾರ್ಟ್ ಮನಿ ಯಾರು ಬೇಸಿಕ್ ಕಲಿಸ್ತಾರೆ ಅವ್ರಿಗೆ ಕರೆಕ್ಟ್ ಆಗಿ ಸ್ಟ್ರಕ್ಚರ್ ಮ್ಯಾಪಿಂಗ್ ಮಾಡಕ್ ಬರಲ್ಲ. ಸ್ಟ್ರಕ್ಚರ್ ಮ್ಯಾಪಿಂಗು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಟ್ರಕ್ಚರ್ ಮ್ಯಾಪಿಂಗ್ ನ ಮಾಡಕ್ಕೆ ಕಲ್ತವ್ರು ಆಲ್ಮೋಸ್ಟ್ ಸ್ಮಾರ್ಟ್ ಮನಿ ಕಲ್ತಂಗೆ. ಸೊ ಸ್ಮಾರ್ಟ್ ಮನಿ ಕಲಿಯೋಕ್ಕಿಂತ ಮುಂಚೆ ನಾವು ಚಾರ್ಟ್ ನ ಕರೆಕ್ಟ್ ಆಗಿ ವಿತ್ ಪ್ರೈಸ್ ಆಕ್ಷನ್ ಚಾರ್ಟ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾರ್ಮಲ್ ಆಗಿ ನಿಮ್ಗೆ ನೀವು ಬೇಸಿಕ್ ಕಲ್ತಿರ್ಬೋದು ಇವಾಗ, ಸಪೋರ್ಟು, ರೆಸಿಸ್ಟೆನ್ಸು, ಟ್ರೆಂಡ್ ಲೈನು ಆ ಥರ.
ಬಟ್ ಸ್ಮಾರ್ಟ್ ಮನಿ ನಾವು ಸ್ಕ್ರ್ಯಾಚ್ ಇಂದ ಹೇಳ್ಕೊಡ್ತೀವಿ. ಸೊ 0 ಇಂದ ಹೀರೋ ಲೆವೆಲ್ಗೆ, ಅಡ್ವಾನ್ಸ್ ಲೆವೆಲ್ ವರೆಗೆ ನಾವು ಸ್ಮಾರ್ಟ್ ಮನಿನ ಹೇಳ್ತೀವಿ. ಸೊ ಯಾರೆಲ್ಲ ನೀವು ಕಲಿಯಕ್ಕೆ ಸ್ಮಾರ್ಟ್ ಮನಿ ಕಲಿಯಕ್ಕೆ ಇಷ್ಟ ಇದೆ, ಸೊ ಅವರು ನನ್ನ ಹತ್ರ ಕಲಿಬಹುದು. ಸೊ ನೆಕ್ಸ್ಟ್ ಸೆಲ್ಲಿಂಗ್ ಝೋನ್ ಇದು. ಸೊ ಈ ತರ ನಮ್ಗೆ ಮೊದಲೇ ಸ್ಮಾರ್ಟ್ ಮನಿ ಕಲ್ತವ್ರಿಗೆ ಮೊದಲೇ ಅರ್ಥ ಆಗಿರುತ್ತೆ. ಇಲ್ಲಿಂದ ಬೈಯಿಂಗ್ ಝೋನ್, ಇಲ್ಲಿಂದ ಬೈಯಿಂಗ್ ಝೋನ್, ನೆಕ್ಸ್ಟ್ ನಮ್ಗೆ ಸೆಲ್ಲಿಂಗ್ ಝೋನ್. ಇದನ್ನ ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ನಮ್ಗೆ ಸೆಲ್ಲಿಂಗ್ ಝೋನ್ ಅಂತ ನಾವು ಮಾರ್ಕ್ ಮಾಡಿ ಇಟ್ಟಿರ್ತೀವಿ. ಸೊ ಅಲ್ಲಿ ನಮ್ಗೆ ಕನ್ಫರ್ಮೇಶನ್ಗೋಸ್ಕರ ನಾವು ಕಾಯ್ತಿರ್ತೀವಿ. ಸ್ಮಾರ್ಟ್ ಮನಿ ಕಲ್ತವ್ರಿಗೆ ಮಾತ್ರ ಇದು ಗೊತ್ತಾಗುತ್ತೆ. ಸೊ ಕನ್ಫರ್ಮೇಶನ್ ಆಯ್ತಂದ್ರೆ ನಾವು ಅಲ್ಲಿಂದ ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಇದಕ್ಕಂತಾರೆ ಡಿಸಿಪ್ಲಿನ್ ಸ್ಟ್ರಕ್ಚರ್ ಮ್ಯಾಪಿಂಗ್. ಸೊ ಸ್ಟ್ರಕ್ಚರ್ ಮ್ಯಾಪಿಂಗ್ ಪ್ರತಿಯೊಬ್ಬರಿಗೂ ಬರಲ್ಲ ಮಾಡಕ್ಕೆ. ಸೊ ಬೇಸಿಕ್ ಸ್ಮಾರ್ಟ್ ಮನಿ ಹೇಳ್ಕೊಡೋರು ಅವರು ಸ್ಟ್ರಕ್ಚರ್ ಮ್ಯಾಪಿಂಗ್ ನ ಕಲ್ತಿರಲ್ಲ. ಸೊ ಒಬ್ರು ಎಲ್ಲೋ ಒಂದ್ ಕಡೆ ಏನೋ ನೋಡಿ ಯೂಟ್ಯೂಬ್ ನೋಡಿ ಕಲ್ತಿರ್ತಾರೆ. ಸೊ ಸ್ಟ್ರಕ್ಚರ್ ಮ್ಯಾಪಿಂಗ್ ಕರೆಕ್ಟ್ ಆಗಿ ಸ್ಮಾರ್ಟ್ ಮನಿ ಹೇಳ್ಕೊಡೋರು ಸ್ಟ್ರಕ್ಚರ್ ಮ್ಯಾಪಿಂಗ್ ನು ಹೇಳ್ಕೊಡ್ತಾರೆ. ಸೊ ಸ್ಟ್ರಕ್ಚರ್ ಮ್ಯಾಪಿಂಗ್ ನಿಮಗೆ ಬಂದ್ರೆ ನಿಮ್ಗೆ ಈ ತರ ಮಾರ್ಕ್ ಮಾಡಕ್ಕೆ ಬರುತ್ತೆ. ಸೊ ಸ್ಮಾರ್ಟ್ ಮನಿಯಲ್ಲಿ ಇದೊಂದು ಸ್ಟ್ರಕ್ಚರ್ ಮ್ಯಾಪಿಂಗ್ ಒಂದು ಕಾನ್ಸೆಪ್ಟ್ ಇದೆ. ಇದು ಈ ತರ ಮಾರ್ಕ್ ಮಾಡೋದನ್ನ ನೀವು ಕಲ್ತ್ರೆ ನಿಮಗೆ ತುಂಬಾ ಮಾರ್ಕೆಟ್ ತುಂಬಾ ಸುಲಭ ಆಗುತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ. ಸೊ ನೋಡಿ ಎಷ್ಟು ಕ್ಲಿಯರ್ ಆಗಿ ನಮ್ಗೆ ಬೈಯಿಂಗ್ ಝೋನ್ಸ್ ಕಾಣಿಸ್ತಾ ಇದೆ. ಈ ಲೆವೆಲ್ ಮಾರ್ಕೆಟ್ ಬ್ರೇಕ್ ಆದ್ರೆ ಈ ಲೆವೆಲ್ ಬಂದು ಒಂದು ಬೈಯಿಂಗ್ ತಗೊಳುತ್ತೆ, ಅಥವಾ ಈ ಲೆವೆಲ್ ಬ್ರೇಕ್ ಆದ್ರೆ ಇಲ್ಲಿಂದ ಒಂದು ಬೈಯಿಂಗ್ ತಗೊಳುತ್ತೆ ಅಂತ ನಮ್ಗೆ ಅಡ್ವಾನ್ಸ್ ಆಗಿ ಗೊತ್ತಿರುತ್ತೆ. ಸೊ ಸ್ಟ್ರಕ್ಚರ್ ಮ್ಯಾಪಿಂಗು ಸ್ಮಾರ್ಟ್ ಮನಿಯಲ್ಲಿ ಒಂದು ಟಾಪಿಕ್ ಇದು. ಸೊ ಇನ್ನು ಸುಮಾರು ಟಾಪಿಕ್ ಇದೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ. ಯಾರಿಗೆಲ್ಲ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲಿಬೇಕು ಅಂತ ಇಚ್ಛೆ ಇದೆ, ಇಂಟ್ರೆಸ್ಟ್ ಇದೆ, ಟ್ರೇಡಿಂಗ್ ಅಲ್ಲಿ ಸ್ಮಾರ್ಟ್ ಮನಿ ಕಲಿತು ಪ್ರಾಫಿಟ್ ಮಾಡಬೇಕು ಅಂತ ಇಚ್ಛೆ ಇದೆ, ಅವರು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಸ್ಟ್ರಕ್ಚರ್ ಮ್ಯಾಪಿಂಗ್ ಇದು, ಇದಕ್ಕೆ ಸ್ಟ್ರಕ್ಚರ್ ಮ್ಯಾಪಿಂಗ್ ಅಂತ ಕರೀತಾರೆ. ಸೊ ನನಗೆ ಕಾಂಟ್ಯಾಕ್ಟ್ ಮಾಡೋ ನಂಬರು ಸೊ ಇದು ನನ್ನ ನಂಬರು, ವಾಟ್ಸಪ್ ಮಾಡಿ. ಸೊ ವಾಟ್ಸಪ್ ಅಲ್ಲಿ ನಿಮ್ಮ ಹೆಸರು ಹೇಳಿ. ಸೊ ಕೋರ್ಸು ತುಂಬಾ ಕಡಿಮೆ ರೇಟಲ್ಲಿ ನಾವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ನ ಕಲಿಸ್ತಾ ಇದ್ದೀವಿ. ನೆಕ್ಸ್ಟ್ ಮಂತು ಸ್ವಲ್ಪ ನಾವು ಕೋರ್ಸ್ ರೇಟ್ನ ಜಾಸ್ತಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಯಾಕೆಂದ್ರೆ ಸ್ಮಾರ್ಟ್ ಮನಿ ಕಲಿಯೋರು ಸ್ವಲ್ಪ ಡಿಮಾಂಡ್ ಹೆಚ್ಚಿಗೆ ಆಗ್ತಾ ಇದೆ. ಸೊ ಅದಕ್ಕೆ ನೆಕ್ಸ್ಟ್ ಮಂತು ನಾವು ಸ್ಮಾರ್ಟ್ ಮನಿ ಫೀಸು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಅಷ್ಟರ ಒಳಗಡೆ ಜಾಯಿನ್ ಆಗಿ ನೀವು ಕಡಿಮೆ ರೇಟಲ್ಲಿ. ಸೊ ಇಂಟ್ರೆಸ್ಟ್ ಇದ್ದವರು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ. ಕಲಿಬೇಕು ಅಂತ ಇಚ್ಛೆ ಇದ್ದವರು, ಸುಮ್ಮನೆ ಟೈಮ್ ಪಾಸ್ ಮಾಡೋರು ನನಗೆ ಮೆಸೇಜ್ ಮಾಡಬೇಡಿ. ಸೊ ಈ ಥರ ನಮಗೆ ಸ್ಮಾರ್ಟ್ ಮನಿ ಕಲಿಸ್ಕೊಡುತ್ತೆ. ಸೊ ಥ್ಯಾಂಕ್ ಯು.